ಎಲ್ಲರಿಗೂ ನಮಸ್ಕಾರ. ಅಂಗನವಾಡಿ ಸಂಘಟನೆಗಳ ಹೋರಾಟ ರಾಜ್ಯದಲ್ಲಿ ತೀವ್ರ ಆಗ್ತಾ ಇದೆ. 2024 ಜೂನ್ 11ರಂದು ಸರ್ಕಾರ ಕಲ್ಯಾಣ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ 1008 LKG UKG ತರಗತಿಗಳ ಆರಂಭಕ್ಕೆ ಆದೇಶವನ್ನ ಹೊರಡಿಸಿತ್ತು. ಈ ಆದೇಶ ಹೊರಬೀಳ್ತಾ ಇದ್ದಂತೆಯೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ AITUCಗೆ ಸೇರಿದ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿಗಳಲ್ಲಿಯೇ LKG UKG ಆರಂಭಿಸುವಂತೆ ಆಗ್ರಹಿಸಿ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ವಿವಿಧ ಸ್ವರೂಪದ ಹೋರಾಟಗಳನ್ನ ಆರಂಭ ಮಾಡಿದರು. 2024 ಜೂನ್ 19 ಬುಧವಾರದಿಂದ CITUಗೆ ಸೇರಿದ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಸಂಘಟನೆ ಬೆಂಗಳೂರು ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಅನಿರ್ದಿಷ್ಟ ಅವಧಿಯ ಹೋರಾಟವನ್ನ ಆರಂಭ ಮಾಡಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಅಂಗನವಾಡಿ ಕಾರ್ಯಕರ್ತೆಯರು ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಲ್ಲಿನ ಸರ್ಕಾರಿ ಶಾಲೆಗಳಲ್ಲಿ LKG UKG ಆರಂಭದ ಆದೇಶವನ್ನು ವಾಪಸ್ ಪಡೆಯಲೇಬೇಕು. ಈ ಆದೇಶವನ್ನು ವಾಪಸ್ ಪಡೆಯದೆ ಹೋದರೆ ಅನಿರ್ದಿಷ್ಟ ಅವಧಿಯ ಹೋರಾಟ ಅನಿವಾರ್ಯ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿದರು. ಮತ್ತೊಂದೆಡೆ ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರು ಸಚಿವರು ಶಾಸಕರ ನಿವಾಸಗಳ ಮುಂದೆ ವಿವಿಧ ಸ್ವರೂಪಗಳ ಪ್ರತಿಭಟನೆಯನ್ನು ಕೂಡ ನಡೆಸಿದರು. ನಾ ಮಾತಾಡ್ತೀನಿ, ನೀವು ವಾಪಸ್ ತಗೋರಿ ಅಂತ ಹೇಳಿದ್ರು. ನಾವಿಲ್ಲ ಆದೇಶ ವಾಪಸ್ ತಗೋರಿಗೂ ನಾವು ಹೇಳಲ್ಲ ಅಂತ ಹೇಳಿದಾಗ ರಾತ್ರಿ 10:45 ಬಂದು ಅವ್ರು ಏನು ಹೇಳಿದ್ರು ಅಂದ್ರೆ ತಟಸ್ಥ ಅಂದ್ರೆ ಸ್ಥಗಿತ ಮಾಡ್ತೇವೆ ಅಂತೇಳಿ ಆದೇಶ ಮಾಡಿಕೊಂಡು ಆದೇಶ ಕಾಪಿ ತೊಗೊಂಡು ಬಂದಾಗ ನಾವು ಅವ್ರ ಮಾತು ಕೇಳಿ ಎದ್ದೇವು. ಯಾಕೆ ಅವ್ರು ಆ ರೀತಿ ಮಾಡಿದ್ರಂದ್ರೆ ಮರುದಿವ್ಸ MLC ಎಲೆಕ್ಷನ್ ಇತ್ತು ಮತ್ತು 4ನೇ ತಾರೀಕು ರಿಸಲ್ಟ್ ಇತ್ತಲ್ಲ, 5ನೇ ತಾರೀಕು. ಆ ಕಾರಣಕ್ಕಾಗಿ ಅವ್ರ ರಿಸಲ್ಟ ಮತ್ತು MLC ವೋಟಿಂಗ್ ಇದ್ದ ಸಲುವಾಗಿ ನಮಗೆ ಒಂಥರ ಯಾಮಾರಿಸಿಬಿಟ್ಟು ನಮ್ಗೆ ಎಬ್ಬಿಸಿದ್ರು. ನಾವು ಎಬ್ಬಿಸಿದ್ರು. ಮತ್ತು 11ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಪುನರ್ ಆದೇಶ ಮಾಡಿದ್ರು. ಏನು ಮಾಡಿದ್ರು ಅಂದ್ರೆ LKG UKG ಮತ್ತು ನಾವು ಆರಂಭ ಮಾಡ್ತೇವೆ ಅಂತೇಳಿ ಆದೇಶ ಮಾಡಿ ಮತ್ತು ಕೆಲವೊಂದು ಕಡೆ ಅರ್ಜಿ ಹಾಕಿ ಕರಿಕೂ ಶುರು ಮಾಡಿದ್ರು. ನಾವು ಇವತ್ತಿನ ದಿನ ಕೇಳ್ತೇವೆ, KKID ಬೆಂದವ್ರಿಗೆ ನಿಮಗೆ ನಿಜವಾದ ಕಾಳಜಿ ಇತ್ತಂದ್ರೆ ಯಾಕಂದ್ರೆ ಅವತ್ತಿನ ದಿವಸ 12ನೇ ತಾರೀಕು 11 ಗಂಟೆ KKID ಅಧ್ಯಕ್ಷರಿಗೆ ನಮ್ಮ ರಾಜ್ಯ ಅಧ್ಯಕ್ಷರು ನಾವು ಎಲ್ಲರೂ ಕೆಲವೊಬ್ಬರು ಲೀಡರ್ ಹೋಗಿ ಅಲ್ಲಿ ಚರ್ಚೆ ಮಾಡಿದಾಗ ಏನಂದ್ರು, ಇಲ್ಲ ಇದು ಚರ್ಚೆ ಮಾಡ್ತೀನಿ, ಇದು ನಾವು ಕೇಳಿದೆವು. ಅಲ್ಲಿ ಇದ್ದಂಥ ಬಜೆಟ್ ಅದೇನೇ ಹಂಗೆ ICDSಗೆ ಮಿಂಗಲ್ ಮಾಡಿರಿ, ಬಲವರ್ಧನೆ ಮಾಡಿರಿ. KKIDನಿಂದ ತೊಗೊಂಡಂಥ ಇವತ್ತಿನ ದಿನ ಶಿಕ್ಷಕರಿಗೆ ನೀವು ಅತಿಥಿ ಶಿಕ್ಷಕರಿಗೆ ತೊಗೊಂಡ್ರಿ LKG UKG 10,000, ಟೀಚರ್ಗಂತ 5,000 ಹೆಲ್ಪರ್ ಕೊಟ್ಟು ತೊಗೋತೀನಿ ಅಂದರು. ನಾವು ಕೇಳಿದೆವು KKID ಬಜೆಟ್ ಇವತ್ತು ಕೊಡ್ತದ, ನಾಳೆ ಹೋಗ್ತದ. ಎರಡನೇದಾಗಿ ಒಂದು ಕಡೆ ಅಂಗನವಾಡಿಯವ್ರಿಗೆ ಮೋಸ ಆದಂಗೆ ಆಗ್ತದೆ, ಮತ್ತೊಂದು ಕಡೆ ಅವ್ರಿಗೆ ಕೂಡ ಕೊನೆವರೆಗೂ ಕುಂಡಕ್ಕಾಗಲ್ಲ. ಇದು ಕೈ ಬಿಡ್ಬೇಕಂತ ಅಂದಾಗ ಹೆಚ್ಚು ಕಡಿಮೆ ಒಪ್ಕೊಂಡು ಮತ್ತೆ ಅದೇ ಆಟ ಮಾಡಿದಾಗ ನಾವೇನು ಮಾಡಿದೆವು, ಈ ರೀತಿ ಮಾಡ್ತಾರಂದು ಮತ್ತು ನಾವು 12ನೇ ತಾರೀಕು ಆಯುಕ್ತರ ಬಲ್ಲಿ ಹೋದೆವು, KKID ಅಧ್ಯಕ್ಷರ ಬಲ್ಲಿ ಹೋದೆವು. ಅವರು ಇದು ಮಾಡಿದಾಗ 13ನೇ ತಾರೀಕು ಎಲ್ಲ ಶಾಸಕರ ಮನೆ ಎದುರು ಹೋರಾಟ ಮಾಡಿದ್ರು. ಎಲ್ಲ ಶಾಸಕರ ಮನೆ ಎದುರು, ಹೈದರಾಬಾದ್ ಕರ್ನಾಟಕ ಎಲ್ಲ ಶಾಸಕರ ಮನೆ ಎದುರು 7 ಜಿಲ್ಲೆಯಲ್ಲಿ ಹೋರಾಟ ಮಾಡಿದೆವು. 14ನೇ ತಾರೀಕು ಮತ್ತೆ ಎಲ್ಲಿ ಮಾಡಿದೆವು, ಉಪನಿರ್ದೇಶಕರ ಕಚೇರಿ ಎದುರು ಮಾಡಿದೆವು. ನಿನ್ನೆ ಶಾಣ ಪ್ರಕಾಶ್ ಪಾಟೀಲ್ರ ಮನೆಗೆ ಹೋದಾಗ ಅವ್ರು ಆಡ್ದಂಥ ಮಾತು ಏನಂದ್ರೆ, ಇಲ್ಲ ಇದು ಕರ್ನಾಟಕ ರಾಜ್ಯದಾಗೆ ಆಗ್ತದೆ, ಇದು ಹೈದರಾಬಾದ್ ಕರ್ನಾಟಕ ಅಲ್ಲ ಅಂದರು. ನಮಗೆ ಗೊತ್ತದ 7 ಜಿಲ್ಲೆಯಲ್ಲಿ ಮಾಡ್ಲಿಕ್ಕತ್ತಾರ, ಅದಕ್ಕಾಗಿದ್ದು ನೀವು ಇಲ್ಲಿ ಮಗ ಇದ್ದೀರಿ, ನೀವು ಇದು ಕೇಳಬೇಕಂದಾಗ ಅವ್ರು ಏನಂದ್ರು, ಇಲ್ಲ ಇದು ನನಗೆ ನಾ ಕೇಳೋಕ್ಕಾಗಲ್ಲ, ಎಲ್ಲಿ ಕೇಳೋದ ಅಲ್ಲಿ ಕೇಳ್ರಿ ಅಂದರು. ಅಂದ್ರೆ ನಾಳೆ ಇಲ್ಲೇ ಕೂಡ್ತೇವೆ ಅಂದ್ರೆ ಧಮಕಿ ಹಾಕ್ತೀರನಂತ ಮಾತಾಡ್ತಾರೆ. ಇದು ಶಿಕ್ಷಣ ಸಚಿವರ ವೈದ್ಯಕೀಯ ಸಚಿವರಾದಂಥ ಶಾಣ ಪ್ರಕಾಶ್ ಪಾಟೀಲ್ದು ಮಾತು ವಾಪಸ್ ತಗೋಬೇಕು. ಚುನಾವಣೆ ಬಂದಾಗ ನಮಗೆ ಯಾಮಾರಿಸಿ ಇವತ್ತಿನ ಓಡ್ ತೊಗೊಂಡೋಗಿ ನಮ್ಮ ವಿರುದ್ಧದ ಕಾನೂನು ತರ್ತಾರಂದ್ರೆ ಸರಿಯಲ್ಲ. ಅದಕ್ಕಾಗಿ ಶಾಣ ಪ್ರಕಾಶ್ ಪಾಟೀಲ್ ಅವ್ರ ಮನೆ ಎದುರು ಇವತ್ತು ಆಳಂದದವರು, ಜೋರಿಗಿದವರು, ಚುಂಚೋಳಿಯವರು, ಸೇಡಂದವರು ಅಲ್ಲಿ ಕೂತಾರ. ನಗರ ಗ್ರಾಮೀಣ KKID ಅಧ್ಯಕ್ಷರ ಮನೆ ಎದುರು ಕೂತಾರ. ಚಿತ್ತಾಪುರ್, ಶಾಬಾದ್, ಚುಂಚೋಳಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವ್ರ ಮನೆ ಎದುರು ಕೂತಾರ. ನಾವು ಕೇಳಕತ್ತಿದ್ದೆವು, ಏನಾದರೂ ಆ ನೇಮಕಾತಿ ರದ್ದು ಮಾಡಬೇಕು. ನಾವು ಕೇಳಕತ್ತಿದ್ದೆವು, ರದ್ದು ಮಾಡಿದ್ರು ಸರಿ, ಅವ್ರದ್ದು ಹೊಸ LKG UKG ಓಪನ್ ಮಾಡೋದು ನಿಂದ್ರಿಸ್ರು ಸರಿ, ನಿಂದ್ರಿಸುವವರೆಗೂ ನಾವು ವಾಪಸ್ ತಗೊಂಬಲ್ಲ. ಇಲ್ಲಾಂದ್ರೆ ಇದು ಹೋರಾಟ ಕಂಟಿನ್ಯೂ ಆಗ್ತದೆ. ಕೇವಲ ಇಲ್ಲಿ ಅಷ್ಟೇ ಅಲ್ಲ, 7 ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳು 2 ಮಕ್ಕಳು ಸಾಕು ಅಲ್ವಪ್ಪ, 2 ಮಕ್ಕಳು ಸಾಕು. ಅಥವಾ ಈಗೇನು ಪೋಷಕರೇ ನಿರ್ಧಾರಕ್ಕೆ ಬಂದಿದ್ದಾರೆ ಒಂದೇ ಮಗು ಸಾಕು ಅಂತೇಳಿ.
ಮತ್ ಮಕ್ಳಿಲ್ಲ ಅಂತ ಯಾಕೆ ಬಾಯ್ ಮಾಡ್ಕೋಬೇಕು ಅಲ್ವಾ? 20-25 ವರ್ಷಗಳ ಹಿಂದಕ್ಕೆ ಹೋಗಿ ನೀವು ಒಬ್ಬೊಬ್ರು ಮನೆಯಲ್ಲಿ 3 ಇಂದ 4 ಮಕ್ಳಿದ್ವು, ಅಂಗನವಾಡಿಗಳು ಮಕ್ಳಿತ್ತು, ಶಾಲೆಗಳಿಗೂ ಮಕ್ಳಿದ್ವು. ಆದ್ರೆ ಇವತ್ತು ಜನಸಂಖ್ಯೆ ಪಾಪ್ಯುಲೇಷನ್ ಒಂದು ಗ್ರಾಮದಲ್ಲಿ 1500 ಪಾಪ್ಯುಲೇಷನ್ ಇರುವಂತಹ ಒಂದು ಗ್ರಾಮದಲ್ಲಿ ಒಂದೇ ಅಂಗನವಾಡಿ ಇದ್ರೂ ಕೂಡ ಇವತ್ತು ಪಾಪ್ಯುಲೇಷನ್ ಆಧಾರದ ಮೇಲೆ ಮಕ್ಳಿರ್ಬೇಕು ಅಂತ ಹೇಳ್ತಾರೆ. ಯಾರೇ ಮಾಡಿದ್ರು ಕಾನೂನು ಇದು? ಪಾಪ್ಯುಲೇಷನ್ ತಕ್ಕಂಗೆ ಮಕ್ಳಿರ್ಬೇಕು ಅಂತ ಯಾರು ಕಾನೂನು ಮಾಡಿರೋದು? ಇರ್ಲೇಬೇಕಾ? ಇಲ್ಲ. ಆದ್ರೆ ಇವತ್ತು ಇರ್ತಕ್ಕಂತ ಒಂದು ಇಲಾಖೆಯಲ್ಲಿ ದುಡಿತಾ ಇರ್ತಕ್ಕಂಥ ಕಾರ್ಯಕರ್ತೆ ಸಹಾಯಕಿಗೆ ಮೂಲಭೂತ ಸೌಲಭ್ಯನ ಒದಗಿಸಕ್ಕೆ ಆಗದೆ ಇರುವಂತಹ ದರಿದ್ರ ಸರ್ಕಾರ ಇವತ್ತು ಯಾಕೆ ಇಂಥ ಪದವನ್ನು ಉಪಯೋಗ ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ನಮಗೆ ಅಂತ ಒಂದು ಸನ್ನಿವೇಶವನ್ನ ತದ್ದೊಡ್ಡಿದೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಇವತ್ತು 5 ವರ್ಷಗಳಿಂದ ನಾವು ಪೋಷಣ್ ಟ್ರ್ಯಾಕರ್ ಅನ್ನ ಮಾಡ್ತಾ ಇದ್ದೀವಿ. ಇವತ್ತು ಯಾವುದೇ ಅನುದಾನ ಇಲ್ಲದೇನೆ, ಯಾವುದೇ ಪ್ರೋತ್ಸಾಹನ ಇಲ್ಲದೇನೆ ಇವತ್ತು ನಾವು ಪೋಷಣ್ ಟ್ರ್ಯಾಕರ್ ಅನ್ನ 5 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಎಷ್ಟು ಟಾರ್ಚರ್ ಅನುಭವಿಸ್ತಾ ಇದ್ದೀವಿ ಗೊತ್ತಿದೆಯಲ್ವಾ? ಆದ್ರೆ ನಮ್ಮ ಪರಿಸ್ಥಿತಿ ಏನು? ಇಷ್ಟೆಲ್ಲ ತಿಳುವಳಿಕೆ ಇದ್ರು, ಇಷ್ಟೆಲ್ಲ ಸಮಸ್ಯೆಗಳನ್ನ ತಂದು ಒಡ್ತಾ ಇದ್ರು ಕೂಡ ನಾವು ಏನ್ ಮಾಡ್ತಾ ಇದೀವಿ? ಅರೆ ನಿದ್ದೆಯಲ್ಲಿ ತೇಲಾಡ್ತಾ ಇದೀವಿ. ಇಂಥ ಒಂದು ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಇವತ್ತು ಶಿಕ್ಷಣ ಇಲಾಖೆ ತಾನ್ ಮಾತ್ರನೇ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಕೂಸಿನ ಮನೆ ತೆರೀತಾರೆ. ಸರ್ಕಾರಿ ಶಾಲೆಗಳಲ್ಲಿ LKG UKG ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಇದರ ಭವಿಷ್ಯ ಏನು, ಮುಂದಿನ ನಮ್ಮ ಭವಿಷ್ಯ ಏನು ಅಂತ ಹಂತವಾಗಿ ಇವತ್ತು ಅಂಗನವಾಡಿಗಳನ್ನ ಮುಚ್ಚೋದು,